ಇನ್ನು ರಾಜ್ಯದ ವಿವಿಧ ಇಲಾಖೆಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂತಹ ಈ 96,000ಕ್ಕೂ ಹೆಚ್ಚು ಹೊರಗುತ್ತಿಗೆ ನೌಕರರಿಗೆ ಸಂಕಷ್ಟ ಎದುರಾಗ್ಬಿಟ್ಟಿದೆ. ಅಂದ್ರೆ ಹೊರಗುತ್ತಿಗೆ ವ್ಯವಸ್ಥೆಯನ್ನ ತಗ್ಗಿಸುವಂತ ನಿಟ್ಟಿನಲ್ಲಿ ಗುತ್ತಿಗೆ ಒಪ್ಪಂದ ಮುಗಿದ ಕೂಡಲೇ ನೌಕರರನ್ನ ಕೆಲಸದಿಂದ ಬಿಡುಗಡೆ ಮಾಡೋದಕ್ಕೆ ಈಗ ಇಲಾಖೆಗಳಿಗೆ ಸರ್ಕಾರ ಆದೇಶವನ್ನ ಹೊರಡಿಸಿದೆ. ಇದು ದೊಡ್ಡ ಮಟ್ಟದ ಚರ್ಚೆಗೂ ಆಗ್ತಿದೆ. ಈ ಗೌರ್ಮೆಂಟ್ ಇಲಾಖೆಗಳಲ್ಲಿ ಯಾರ್ಯಾರು ಈ ಟೆಂಡರ್ ಅಲ್ಲಿ ಬರ್ತಾರೆ ಅಥವಾ ಏಜೆಂಟ್ ಮೂಲಕ ಬರ್ತಾರೆ ಅದೊಂದು ಮಾಫಿಯಾ ರೀತಿಯಾಗಿನೇ ಆಗಿತ್ತು. ಬಟ್ ಇದು ಆರ್ಥಿಕ ಹೊರೆಯ ದೃಷ್ಟಿನ ಅಥವಾ ಬೇರೆ ಲೆಕ್ಕಾಚಾರಗಳಿದೆಯಂತ ಸರ್ಕಾರ ಒಂದು ಒಳ್ಳೆ ವಿಚಾರ ಇರಬಹುದು. ಖಾಸಗಿ ಅಂದ್ರೆ ಈಗಾಗಲೇ ಕಾಂಟ್ರಾಕ್ಟ್ ಅಂದ್ರೆ ಹೊರಗುತ್ತಿಗೆ ನೆಪದಲ್ಲಿ ಖಾಸಗಿಯವರ ದರ್ಬಾರ್ ನಡೀತಾ ಇತ್ತು. ಅಲ್ಲೊಂದಷ್ಟು ಶೋಷಣೆ ನಡೀತಾ ಇತ್ತು. ವೇತನದ ವಿಚಾರದಲ್ಲಿ ತಾರತಮ್ಯ ಇತ್ತು. ಒಂದಷ್ಟು ಪರ್ಸೆಂಟೇಜ್ ಆ ಕಡೆ ಹೋಗೋದಿತ್ತು. ಸಮಯದ ವಿಚಾರದಲ್ಲೂ ಕೂಡ ಚರ್ಚೆ ಆಗ್ತಾ ಇತ್ತು. ಹೊರಗುತ್ತಿಗೆಯನ್ನು ತಗೊಂಡಾಗ್ಲೇ ಅಂದ್ರೆ ಈಗಾಗಲೇ ಬೆಂಗಳೂರಲ್ಲಿ ಪೌರ ಕಾರ್ಮಿಕರಿಗೆ ಮಾಡಿದ್ರಲ್ಲ, ನೇರವಾಗಿ ಸಂಬಳ ಸಂದಾಯ ಆಗುವಂತ ರೀತಿಯಲ್ಲಿ ಆ ನಿಟ್ಟಲ್ಲಿ ಸರ್ಕಾರ 2028ಕ್ಕೆ ಈ ಹೊರಗುತ್ತಿಗೆಯನ್ನ ಕಂಪ್ಲೀಟ್ ನಿಲ್ಲಿಸ್ಬಿಡ್ಬೇಕು ಅನ್ನುವಂಥದ್ದನ್ನ ಅವರು ಯೋಚನೆ ಮಾಡಿದ್ರು. ಅದು ಒಂದು ಒಳ್ಳೆ ಬೆಳವಣಿಗೆ. ಆದ್ರೆ ಸರ್ಕಾರಕ್ಕೆ ಒಂದು 10,000 ಕೋಟಿವರೆಗೂ ಹೆಚ್ಚುವರಿ ಹಣ ಅಲ್ಲಿಗೆ ಹೋಗುತ್ತೆ. ಹಂಗಾಗಿ ಆ ನಿಟ್ಟಲ್ಲಿ ಯೋಚನೆ ಮಾಡಬೇಕು. ಜನ ಹಿತದೃಷ್ಟಿಯಲ್ಲಿ ನೋಡಿದ್ರೆ ಒಳ್ಳೆ ಬೆಳವಣಿಗೆನೆ. ಆದ್ರೆ 96,000 ನೌಕರರ ಕಥೆ ಏನು ಅದನ್ನು ಯೋಚನೆ ಮಾಡಬೇಕು. ಇವರು 56,000 ನೌಕರರನ್ನ ನೇಮಕಾತಿ ಮಾಡ್ಕೋತೀನಿ ಅಂತ ಏನು ಹೇಳಿದ್ದಾರೆ, ಅದರಡಿಯಲ್ಲಿ ಇವರ ಸೇವೆಯನ್ನ ಪರಿಗಣಿಸಿ ಅವ್ರಿಗೆ ಏನಾದ್ರು ಸ್ಪೆಷಲ್ ಒಂದು ಏನಾದ್ರು ಕೊಡ್ತಾರಾ, ಅವಕಾಶಗಳನ್ನ ಕೊಡ್ತಾರಾ ಅನ್ನುವಂಥದ್ದು. ಯಾಕಂದ್ರೆ ಇದು ಆಗಬೇಕು, ತುಂಬಾ ದೊಡ್ಡ ಮಟ್ಟಕ್ಕೆ ಆಗಬೇಕು. 96,000 ಜನರನ್ನ ಹೊರಗುತ್ತಿಗೆ ಇಡಿ ಇವರನ್ನು ಮುಗಿತಾ ಇದೆ ಹಂಗೆ ಕಳ್ಸಿಕೊಟ್ಬಿಡ್ತೀನಿ ಅಂತಂದ್ರೆ ಸ್ವಲ್ಪ ಏನಾದ್ರೂ ಒಂದು ಅವರಿಗೆ ತಾತ್ಕಾಲಿಕ ವ್ಯವಸ್ಥೆ ಅಡಿ ತರಬೇಕು, ಬೇರೆ ಏನಾದರೂ ಒಂದು ವ್ಯವಸ್ಥೆ ಮಾಡ್ಕೋಬೇಕು. ಇಲ್ಲಾಂತಂದ್ರೆ ತುಂಬಾ ದೊಡ್ಡ ಮಟ್ಟದ ಒಂದೇ ಸರಿ ಏಕಾಏಕಿ ಎಲ್ಲರೂ ತುಂಬಾ ದೊಡ್ಡ ಮಟ್ಟಕ್ಕೆ ಈಚೆ ಬಂದು ಬಿಡ್ತಾರೆ. 96,000 ಅಂತಂದ್ರೆ ಅಷ್ಟು ದೊಡ್ಡ ಕುಟುಂಬಗಳಿರ್ತವೆ, ಅವ್ರನ್ನೆಲ್ಲ ನಂಬ್ಕೊಂಡಿರುವಂತವ್ರು. ಈಗಾಗಲೇ ಅವ್ರಿಗೆ ಮಾಹಿತಿ ಇರುತ್ತೆ, ಪರ್ಯಾಯ ವ್ಯವಸ್ಥೆಯನ್ನು ಮಾಡ್ಕೋತಾ ಇರ್ಬೋದು. ಆದ್ರೆ ಹೊರಗುತ್ತಿಗೆಯ ಈ ಖಾಸಗಿ ದರ್ಬಾರ್ ಏನಿದೆ ಇದಕ್ಕೆ ಪೂರ್ಣ ವಿರಾಮ ಹಾಕಬೇಕು ಅನ್ನುವಂಥ ನಿಟ್ಟಲ್ಲಿ ಹೋಗಿರೋದು ತುಂಬಾ ದೊಡ್ಡ ಬೆಳವಣಿಗೆ. ಇದು ಒಳ್ಳೆ ಬೆಳವಣಿಗೆ. 2028ಕ್ಕೆ ಟಾರ್ಗೆಟ್ ಹಾಕೊಂಡಿದ್ರು. ಈಗ ಏನಾಗುತ್ತೆ, ಈ ಹೊರಗುತ್ತಿಗೆ ನೌಕರರು ಹೆಚ್ಚಾಗಿ ಇಲ್ಲೇ ಬರ್ತಾರೆ. ಯಾರು ಇಂಧನ, ಈ ಚಾಲಕರು, ಆಮೇಲೆ ಈ ಪೌರ ಕಾರ್ಮಿಕರ ಈ ವಿಚಾರದಲ್ಲಿದ್ರು, ಆರೋಗ್ಯ ವಿಚಾರದಲ್ಲಿದ್ರು. ತುಂಬಾ ತುಂಬಾ ಅಂದ್ರೆ ಎಸೆನ್ಷಿಯಲ್ ಸರ್ವಿಸ್ ಇರುವಂತವ್ರು ಇವರೆಲ್ಲ ತುಂಬಾ ಬೇಕೇ ಬೇಕು ಅನ್ನೋ ಕಾನ್ಸೆಪ್ಟ್ ಎಸೆನ್ಷಿಯಲ್ ಅಲ್ಲಿ ಇರ್ತಾರೆ. ಇವರನ್ನ ನೇರವಾಗಿ ನೇಮಕಾತಿ ಮಾಡ್ಕೋಬೇಕು, ಸರ್ಕಾರದಿಂದ ನೇರವಾಗಿ ಅವರಿಗೆ ಸಂಬಳ ಸಂದಾಯ ಆಗೋ ತರ ಮಾಡ್ಕೋಬೇಕು ಅನ್ನುವಂತ ಒತ್ತಾಯ ಮೊದಲಿಂದಲೂ ಇತ್ತು. ಈ ನಿಟ್ಟಲ್ಲಿ 2028 ಈ ಹೊರಗುತ್ತಿಗೆ ಎಲ್ಲ ಪೂರ್ತಿ ನಿಲ್ಲಿಸಿಬಿಟ್ಟು ಈ ರೀತಿ ಕೆಲಸ ಈಗಾಗಲೇ ಅಲ್ಲಿ ಆಯಾ ಇಲಾಖೆಯಲ್ಲಿ ಮಾಡಿರುವವ್ರನ್ನ ಪರಿಗಣಿಸಿ ಒಂದಷ್ಟು ನೇಮಕಾತಿಗಳಾದಲ್ಲಿ ಒಂದು ನ್ಯಾಯ ಒದಗಿಸಿದಂಗಾಗುತ್ತೆ. ಹಾಗಾಗ್ಲಿ. ಇನ್ನು ರಾಜ್ಯ ಸರ್ಕಾರಿ ನೌಕರರು ಮುಂಬಡ್ತಿ ಪಡೆಯೋದಕ್ಕೆ ಸೇವಾ ಅನುಭವ ಮಾತ್ರ ಮಾನದಂಡ ಅಲ್ಲ, ಇನ್ನು ಮುಂದೆ ಅಗತ್ಯ ತರಬೇತಿ ಪಡೆಯೋದು ಕೂಡ ಕಡ್ಡಾಯ ಆಗ್ಬಿಟ್ಟಿದೆ. ಈ ಕಾರಣಕ್ಕಾಗಿ ರಾಜ್ಯ ನಾಗರಿಕ ಸೇವೆಗಳ ನಿಯಮಗಳು 2026 ಪ್ರಕಟಿಸಲಾಗಿದೆ. ಇದರಲ್ಲಿ ಬಹಳ ಪ್ರಮುಖವಾಗಿ ಕಳೆದ ಸೆಪ್ಟೆಂಬರ್ನಲ್ಲಿ ಕರಡು ನಿಯಮವನ್ನ ರೂಪಿಸಲಾಗಿತ್ತು, ಅಪ್ರೂವ್ಗಳು ಕೂಡ ಆಗಿತ್ತು ಒಂದಿಷ್ಟು ಮಾಡಿ. ಬಟ್ ಈಗ ಅಂತಿಮ ಅಧಿಸೂಚನೆಗೆ ಹೊರಡಿಸಲಾಗಿದೆ. ಪ್ರಮುಖವಾಗಿ ಸರ್ಕಾರಿ ಕೆಲಸ ಅಂತಂದ್ರೆ ದೇವ್ರ ಕೆಲಸ ಅಂತ ಏನು ಹೇಳ್ತಾರೆ, ಬಟ್ ಪ್ರಸಾದ ತೆಗೆದುಕೊಳ್ಳೋದೇ ಹೆಚ್ಚಾಗಿತ್ತು. ಎಲ್ಲೋ ಒಂದು ಕಡೆ ಇದು ಬಹಳ ಸ್ವಾಗತಾರ್ಹ, ಬೇಕಿತ್ತು. ಅವರ ಕಾರ್ಯಕ್ಷಮತೆ ವಿಚಾರ ಇರ್ಬೋದು, ಇವೆಲ್ಲದನ್ನ ಮುಂದಿಟ್ಕೊಂಡ್ರೆ. ಅಂದ್ರೆ ಬಡ್ತಿ ಕೊಟ್ಟ ತಕ್ಷಣ ಅಲ್ಲಿ ಹೋಗಿ ಏನ್ ಮಾಡ್ಬೇಕು ಅನ್ನೋಂಥದ್ದು ಗೊತ್ತಿರಲ್ಲ ಇವರಿಗೆ. ಹೌದು, ಒಂದಷ್ಟು ಬಡ್ತಿಗೆ ಸೇವೆ ಅಡಿಯಲ್ಲಿ ಇವರಿಗೆ ಮುಂಬಡ್ತಿ ಸಿಕ್ತಿತ್ತು. ಆದ್ರೆ ಹೋಗುವ ಸ್ಥಳದಲ್ಲಿ ಅಂದ್ರೆ ಹೋದಾಗ ಏನ್ ಮಾಡ್ಬೇಕು ಅನ್ನೋಂಥದ್ದು, ಈ ತರಬೇತಿ, ಕೌಶಲ್ಯ ತರಬೇತಿ ಏನಿದೆ ಇದನ್ನೆಲ್ಲ ತಗೊಂಡೇ ಹೋಗುವಂತ ನಿಟ್ಟಲ್ಲಿ ಕೆಲಸ ಮಾಡಿರುವಂತದ್ದು ಏನಿದೆ, ಇವರು ತಗೊಂಡ್ಬಂದಿರೋದೇನಿದೆ, ಇದು ಸ್ವಾಗತಾರ್ಹ. ಇದು ಆಗಬೇಕು, ಎಲ್ರಿಗೂ ಆಗ್ಬೇಕು. ಅದರ ಅಡಿಯಲ್ಲಿ ವಾಹನ ಚಾಲಕರಿಗೆ ಮತ್ತೆ ಡಿ ಗ್ರೂಪ್ ನೌಕರರನ್ನ ಒಂದಷ್ಟು ವಿನಾಯಿತಿ ಕೊಟ್ಟಿದ್ದಾರೆ. ನಿವೃತ್ತಿ ಹೊಂದೋರು ಇನ್ನೊಂದು 2 ವರ್ಷದಲ್ಲಿ ನಿವೃತ್ತಿ ಹೊಂದ್ತಾರೆ. ನನಗೆ ಅಂತ ತರಬೇತಿ ಕೊಡ್ತೀರಪ್ಪ ನೀವು ಅಂದ್ರೆ ಸೇವೆ ಆಧರಿಸಿ ಲಾಸ್ಟ್ ಕೊನೆಯಲ್ಲಿ 1-2 ವರ್ಷ ಸುಮ್ಮನೆ ಇರ್ಲಿ ಅನ್ನುವಂಥದ್ದು ಮುಂಬಡ್ತಿ ಸಿಗುತ್ತೆ. ಅವರಿಗೊಂದು ವಿನಾಯಿತಿ ಕೊಟ್ಟಿದ್ದಾರೆ. ಆದ್ರೆ ಈ ಒಂದಷ್ಟು ಅವಧಿ ಇದ್ದು ಮುಂಬಡ್ತಿ ಪಡೆಯುವವರಿಗೆ ಇದೇ ಇರುತ್ತೆ. ಅಲ್ಲಿ ಎ ಗ್ರೂಪ್ ಅವರಿಗೆ ಕೌಶಲ ತರಬೇತಿ ಇರುತ್ತೆ, ಬಿ ಗ್ರೂಪ್ ಅವರಿಗೆ ಕಚೇರಿ ನಿರ್ವಹಣೆ ಬಗ್ಗೆ ಇರುತ್ತೆ, ತಾಂತ್ರಿಕೇತರ ಸಿಬ್ಬಂದಿಗೆ ಇದೆಲ್ಲ ಅನ್ವಯ ಆಗುವಂಥದ್ದು ಇಟ್ಕೊಂಡು ಮಾಡ್ಕೊಂಡಿರೋದ್ರಿಂದ ತುಂಬಾ ದೊಡ್ಡ ಮಟ್ಟಕ್ಕೆ ಅಂದ್ರೆ ಯೋಚನೆ ಮಾಡಬೇಕಾಗಿತ್ತು. ಆ ನಿಟ್ಟಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಬುದ್ಧಿವಂತಿಕೆ ಪ್ರದರ್ಶನ ಆದಂಗಿದೆ. ಅಂದ್ರೆ ನಾವು ಮುಂಬಡ್ತಿ ಕೊಡೋದನ್ನ ಪ್ರಯೋಜನ ತಗೋಬೇಕು ಅಂತಂದ್ರೆ ಮುಂಬಡ್ತಿ ಯಾರಿಗೆ ಕೊಟ್ಟಿದೀವಿ ಅವರಲ್ಲಿ ಒಂದು ಕೌಶಲ್ಯ ಅಭಿವೃದ್ಧಿ ಆಗಿರ್ಬೇಕು, ಆ ಬಗ್ಗೆ ಅವ್ರಿಗೆ ಗೊತ್ತಿರಬೇಕು ಅನ್ನೋಂಥದ್ದು ಏನಿತ್ತಲ್ಲ, ಈ ವಿಚಾರದಲ್ಲಿ ಸಣ್ಣ ಬದಲಾವಣೆ, ಒಳ್ಳೆ ಬೆಳವಣಿಗೆ. ಒಳ್ಳೆ ಬೆಳವಣಿಗೆ ಆಗ್ಬೇಕು. ಇದು ಆಗಿದೆ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.